ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಇಲ್ಲಿ HDFC ಸರ್ಚ್ ಮಾಡಿದ್ರೆ ಬರುತ್ತೆ ನೋಡಿ. ಫಸ್ಟ್ ಒನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ ಈ ಥರ ಇರುತ್ತೆ. ಅದು ಒಳಗಡೆ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತ. ಫ್ರೆಂಡ್ಸ್ ಈ ಥರ ವೀಡಿಯೋಗಳು ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಮಾಡಿ. ಇನ್ಸ್ಟಾಲ್ ಆಗ್ತಾ ಇದೆ. ಇರುತ್ತೆ ಇಂಟರ್ಫೇಸ್ ಅದು ಒಳಗಡೆ. ಮಾಡ್ಕೊಳ್ಳಿ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಫಸ್ಟ್ ಒನ್ನು ಟೈಮ್ ಬೇಕಾದ್ರೆ ಕೊಡ್ಬೋದು. ಅಲ್ಲಿ ಬಾಕ್ಸ್ ಇದೆಯಲ್ಲ ಅದನ್ನು ಟಿಕ್ ಮಾಡಿ. ಎಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಆಮೇಲೆ ಎಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಅಲೋ ಕೊಡಿ. ನಾನು ಡೋಂಟ್ ಅಲ್ಲ ಅಂತ ಕೊಟ್ಟಿದ್ದೀನಿ, ನೀವು ಅಲೋ ಕೊಡಿ. ಕಂಟಿನ್ಯೂ ಕೊಡಿ. ಓದ್ಕೊಡಿ ಒಂದ್ಸಲ, ಬೇಕಾದ್ರೆ ಪಾಸ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ಅಲೋ ಕೊಡಿ. ಇಲ್ಲಿ ಕಸ್ಟಮರ್ ಐ ಡಿ ಅಂತ, ಕಸ್ಟಮರ್ ಐ ಡಿ ಎಂಟರ್ ಮಾಡಬೇಕು. ಒಂದು ಇದು ಕೊಟ್ಟಿರ್ತಾರಲ್ಲ ಪೌಚು, ಅದರಲ್ಲಿರುತ್ತೆ. ನಾನು ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಮನೆಯೊಳಗೆ ನೋಡಿ ಗೊತ್ತಾಗುತ್ತೆ ಏನೋ ಅಂತ. ಫೋನ್ ನಂಬರ್ ಎಂಟರ್ ಮಾಡಿ. ರಿಜಿಸ್ಟರ್ ಫೋನ್ ನಂಬರು ನೀವು ಯಾವ್ದು ಕೊಟ್ಟಿರ್ತೀರೋ ಬ್ಯಾಂಕ್ ಅಕೌಂಟಿಗೆ ಅದನ್ನು ಎಂಟರ್ ಮಾಡಿ. ಒಂದು OTP ಬರುತ್ತೆ ನೋಡಿ, ಎಂಟರ್ OTP. ಕಂಟಿನ್ಯೂ ಕೊಡಿ. ಮತ್ತಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಪಿನ್ನು, ATM ಪಿನ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಮತ್ತು ಇಲ್ಲಿ ATM ಪಿನ್ ಬಂದ್ಬಿಟ್ಟು ಕೊಟ್ಟಿರ್ತಾರೆ. ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಒಂದು ನಿಮ್ಮದು ಪೌಚ್ ಕೊಟ್ಟಿರ್ತಾರೆ, ಅದು ಕೊಟ್ಟಿರ್ತಾರೆ. ಎಂಟರ್ ಮಾಡಿ. ಮತ್ತು CVV ನಂಬರ್ ಅದೆಲ್ಲ ಎಂಟರ್ ಮಾಡಿ. ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನು ಮನೇಲಿ ನೋಡಿ. ನೀವು 4 ಡಿಜಿಟ್ ಪಿನ್ ಎಂಟರ್ ಮಾಡಿ. ಇದು ಲಾಗಿನ್ ಬೇಕಾಗುತ್ತೆ. ಇದನ್ನು ಮರಿಬೇಡಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇದು ನೀವು ಲಾಗಿನ್ ಆಗೋದಕ್ಕೆ ಬೇಕಾಗುತ್ತೆ. ಹೊಸದಾಗಿ ನೀವು ಪಿನ್ ಎಂಟರ್ ಮಾಡಿ, ಸಬ್ಮಿಟ್ ಕೊಡಿ. ನೋಡಿ, ಯು ಆರ್ ಸಕ್ಸಸ್ಫುಲಿ ಸೆಟ್ ಯುವರ್ 4 ಡಿಜಿಟ್ ಪಿನ್ ಆ್ಯಂಡ್ ಬಯೋಮೆಟ್ರಿಕ್ ಕೊಟ್ಟಿದ್ದಾರೆ. ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ಅಲ್ಲಿ ಎಂಟರ್ ಮಾಡಿದ್ರಲ್ಲ 4 ಡಿಜಿಟು, ಅದನ್ನು ಎಂಟರ್ ಮಾಡಿ ಇಲ್ಲಿಗೆ ಲಾಗಿನ್ ಆಗುತ್ತೆ. ಓಕೆ, ನೆವರ್ ಅಂತ ಕೊಡಿ. ಸೇವ್ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಸೇಫ್ ಆಗಿರಲ್ಲ ಫೋನಲ್ಲಿ. ಯಾವತ್ತು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ, ಯಾವಾಗ ನಿಮಗೆಲ್ಲ ಸೇವ್ ಮಾಡಬೇಕು ಅನ್ಸಲ್ ಮಾಡಿಟ್ಕೊಂಡಿರಿ, ಸಿಗದೇ ಇರೋ ಥರ ಸೇಫಾಗಿ. ಸ್ಕಿಪ್ ಕೊಡಿ, ಎಲ್ಲನ ನೋಡ್ಕೊಳ್ಬೇಕಾದ್ರೆ ಯಾವ ಥರ ಇರುತ್ತೆ ಏನಮ್ಮ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ಇದು ಆ್ಯಪಲ್ಲಿ ಹೇಗೆ ಮಾಡೋದಂತ ನಾನು ಹೇಳ್ಕೊಟ್ಟಿದ್ದು. ಈ ಥರ ಇರುತ್ತೆ ನೋಡಿ. ಇದರಲ್ಲಿ ನೀವು UPI ಪೇಮೆಂಟ್ ಎಲ್ಲ ಮಾಡ್ಬೋದು, ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಈಗ ವೆಬ್ಸೈಟಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಗೂಗಲಿಗೆ ಬಂದ್ಬಿಟ್ಟು ಸರ್ಚ್ ಮಾಡಿ, ಇಲ್ಲಿ HDFC ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿ. ಫಸ್ಟ್ ಒನ್ ನೆಟ್ ಬ್ಯಾಂಕಿಂಗ್ ಅಂತ ಇದೆ ನೋಡಿ. ಫ್ರೆಂಡ್ಸ್, ಅಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಒನ್ ಇದೆ ನೋಡಿ ನೆಟ್ ಬ್ಯಾಂಕಿಂಗ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕಸ್ಟಮರ್ ಐ ಡಿ ಎಂಟರ್ ಮಾಡಬೇಕು. ಇದು ಎಲ್ಲಿರುತ್ತೆ ಅಂತ ಅಂದರೆ ನೋಡಿ, ನಾನೊಂದು ಪಿಕ್ ಹಾಕ್ತೀನಿ. ಇದರಲ್ಲಿ ಇರುತ್ತೆ ಕಸ್ಟಮರ್ ಐ ಡಿ ಅಂತ, ಅದನ್ನು ಎಂಟರ್ ಮಾಡಿ. ನೋಡಿ, ಮತ್ತು ಪಿನ್ನು ನೆಟ್ ಬ್ಯಾಂಕಿಂಗ್ ಪಿನ್ ಅಂತ. ಓಕೆ, ಇದು ಅದರಲ್ಲಿ ಇರುತ್ತೆ ನೋಡಿ, ನೋಡ್ಕೊಳ್ಳಿ.
ಇದರೊಳಗಡೆ ಕೊಟ್ಟಿರ್ತಾರೆ, ಅದನ್ನು ಎಂಟರ್ ಮಾಡಿ ಇಲ್ಲಿ. ಮತ್ತೆ ಚೇಂಜ್ ಮಾಡಬೇಕಿದ್ದು ನಾನು ಹೇಳ್ಕೊಡ್ತೀನಿ, ಹಾಗೆ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಇದು ಅರ್ಥ ಆಗಲ್ಲ. ಎಂಟರ್ ಮಾಡಿ ಲಾಗಿನ್ ಕೊಡಿ. ಓಕೆ, ಮತ್ತೆ ಇಲ್ಲಿ ಎಂಟರ್ ಮಾಡಬೇಕು ನಿಮ್ಮ ಪಿನ್ನು. ಮತ್ತೆ ಪಿಕ್ ಆಗ್ತೀನಿ ನೋಡಿ, ಇದ್ರೊಳಗಡೆ ಇರುತ್ತೆ. ಪಿನ್ ಎಂಟರ್ ಮಾಡಿ ಇಲ್ಲಿಗೆ ನೋಡಿಕೊಂಡು, ಅದು ಬಿಗ್ ಲೆಟರ್ ಇದೆಯಾ ಸ್ಮಾಲ್ ಲೆಟರ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಎಂಟರ್ ಮಾಡಿ. ಒಂದ್ಸಲ ಕ್ಯಾಪ್ಸೂಲ್ ಕೊಟ್ಟಿರ್ತಾರೆ, ನೋಡಿಕೊಂಡು ಎಂಟರ್ ಮಾಡಿ. ಇವಾಗ ಚೇಂಜ್ ಮಾಡ್ತಾ ಇದೀವಿ. ಓಕೆ, ಇಲ್ಲಿ ನ್ಯೂ ಪಾಸ್ವರ್ಡ್ ಪಿನ್ನ ಎಂಟರ್ ಮಾಡಿ, ಮರಿಬೇಡಿ ಇದನ್ನು. ಓಕೆ, ಬೇಕಾಗುತ್ತೆ ಇದು ಲಾಗಿನ್ ಆಗೋದಕ್ಕೆ. ಟಿಕ್ ಮಾಡಿಬಿಟ್ಟು ಕನ್ಫರ್ಮ್ ಕೊಡಿ. ಬಾಕ್ಸ್ ಟಿಕ್ ಮಾಡಿಬಿಟ್ಟು ಕನ್ಫರ್ಮ್ ಕೊಡಿ. ಕೊಟ್ಟ ಮೇಲೆ ಇಂಟರ್ಫೇಸ್ ನೋಡಿ ಫ್ರೆಂಡ್ಸ್, ನೀವು ಆ ಥರ ಮಾಡಿದ್ಮೇಲೆ ಈ ಥರ ಬರುತ್ತೆ. ಯುವರ್ ಪಾಸ್ವರ್ಡ್ ಹ್ಯಾಸ್ ಬೀನ್ ಚೇಂಜ್ಡ್ ತಗೊಂಡು ಈ ಥರ ಬರುತ್ತೆ. ಓಕೆ, ಮತ್ತೆ ಅಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಹಿಂಗೆ ಇವಾಗ ನಮ್ಮ ಒಂದು ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದೆ, ಅದರಿಂದ ನಾವು ಲಾಗಿನ್ ಆಗಬೇಕು. ಈ ಕಸ್ಟಮರ್ ಎಂಟರ್ ಮಾಡಿ, ಅವೆಲ್ಲ ಹೇಳಿದ್ನಲ್ಲ ಅದನ್ನು. ಮತ್ತು ಆ ಕ್ಯಾಪ್ಚಾ ಎಂಟರ್ ಮಾಡಿ, ಬಾಕ್ಸಲ್ಲಿ ಇರೋವಂಥದ್ದನ್ನು ಎಂಟರ್ ಮಾಡಿ ಲಾಗಿನ್ ಮಾಡಿ. ಕ್ಲಿಕ್ ಮಾಡಿ. ಸೇವ್ ಮಾಡೋಕ್ಕೆ ಹೋಗ್ಬಿಡಿ ಪಾಸ್ವರ್ಡ್ಸ್ ಯಾವತ್ತಿಗೂ. ಓಕೆ, ನೀವು ಲಾಗಿನ್ ಆಗಿದ್ದೀರಾ ಈಗ ನೋಡಿ, ನಿಮ್ಮ ಅಕೌಂಟಲ್ಲಿ ಹೇಗೆ ವೆಬ್ಸೈಟಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಲಾಗಿನ್ ಆಗೋದು. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ನಿಮ್ಮ ಪಾಸ್ಬುಕ್ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ನೋಡ್ಕೊಳ್ಳಿ ಎಲ್ಲ ಒಂದ್ಸಲಿ ನೋಡಿ, ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ಯಾರ್ಯಾರಿಗೆ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಮಾಡಿರಿ ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಿಮ್ಮದು ಯಾವ ಥರ ಬ್ಯಾಂಕ್ ಅಕೌಂಟ್ ಅಂತ. ಸೇವಿಂಗ್ಸ್ ಅಕೌಂಟಾ ಕರೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿ ನೋಡಿ, ಅಲ್ಲಿ ಸೇವಿಂಗ್ ಆ್ಯಂಡ್ ಕರೆಂಟ್ ಅಕೌಂಟ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ, ನಂದು ಯಶವಂತಪುರ ಬ್ರಾಂಚು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ವಿ ಅಂತ ಕೊಡಿ. ಈಗ ಇಲ್ಲಿ ತೋರಿಸುತ್ತೆ ನಿಮ್ಮದು ಕರೆನ್ಸಿ ಯಾವುದು, ಎಷ್ಟು ಬ್ಯಾಲೆನ್ಸ್ ಇದೆ, ಓವರ್ಡ್ರಾಫ್ಟ್ಸ್ ಎಷ್ಟು. ಓಕೆ, ಪ್ರತಿಯೊಂದು ತೋರಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಆ ಥರ ವಿಡಿಯೋ ಬೇಕು ಅಂತ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.